ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮ್ಮೊಂದಿಗೆ ಔಷಧೀಯ ಸಸ್ಯವಾದಂತಹ ಅಶ್ವಗಂಧ ಇದರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳೋಕ್ಕೆ ನಿಮ್ಮೊಂದಿಗಿದ್ದೇನೆ. ವೈಜ್ಞಾನಿಕವಾಗಿ ಇದನ್ನು ನಾವು ವಿಥೇನಿಯಾ ಸೋಮ್ನಿಫೆರಾ ಅಂತ ಹೇಳ್ತೀವಿ. ಇದು ಸೊಲನೇಸಿಯೇ ಎಂಬ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದೆ. ಈ ಗಿಡದಲ್ಲಿ ನಾವು ಇದರ ಬೀಜ, ಬೇರು, ಕಾಂಡ, ತೊಗಟೆ ಹಾಗೂ ಎಲೆ ಸಂಪೂರ್ಣ ಸಸ್ಯವನ್ನು ಕೂಡ ಔಷಧೀಯ ಗಿಡಮೂಲಿಕೆ ತಯಾರಿಕೆಯಲ್ಲಿ ಉಪಯೋಗಿಸ್ತೀವಿ. ಇದರಲ್ಲಿ ವಿಥಾಲಿನ್ ಮತ್ತು ಸೋಮ್ನಿಫೆರಿನ್ ಅನ್ನುವಂಥ ಒಂದು ಸಸ್ಯಸಾರಗಳಿದ್ದಾವೆ. ಹಾಗಾಗಿ ಇದನ್ನು ಬಹಳಷ್ಟು ಔಷಧಿಗಳ ತಯಾರಿಕೆಯಲ್ಲಿ ಉಪಯೋಗ ಮಾಡ್ತಾರೆ. ಮುಖ್ಯವಾಗಿ ಇದಕ್ಕೆ ಅಶ್ವಗಂಧ ಅಂತ ಯಾಕಂತಾರೆ ಅಂದರೆ ಇದರ ಬೇರುಗಳು ಒಂದು ಅಶ್ವದ ಮೂತ್ರದ ವಾಸನೆ ಹೊಂದಿರುತ್ತದೆ. ಹಾಗಾಗಿ ಇದಕ್ಕೆ ಅಶ್ವಗಂಧ ಅನ್ನೋ ಒಂದು ಹೆಸರು ಬಂದಿದೆ. ಅಲ್ಲದೆ ಇದನ್ನು ಸೇವನೆ ಮಾಡೋದ್ರಿಂದ ಅದ್ಭುತವಾದ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗುತ್ತೆ. ಹಾಗೆ ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡುತ್ತೆ. ಮಾನಸಿಕ ಒತ್ತಡಕ್ಕೆ ಮುಖ್ಯವಾಗಿ ಕಾರಣ ನಮ್ಮಲ್ಲಿ ಉತ್ಪತ್ತಿಯಾಗುವಂತಹ ಕಾರ್ಟಿಸೋಲ್. ಈ ಕಾರ್ಟಿಸೋಲ್ನ ಒತ್ತಡ ಅಥವಾ ಇದರ ಉತ್ಪಾದನೆಯನ್ನು ನಿಗ್ರಹಣೆ ಮಾಡಿ ಇದು ಮಾನಸಿಕ ಒತ್ತಡ, ಉದ್ವೇಗ ಹಾಗೂ ಖಿನ್ನತೆಯನ್ನು ನಿವಾರಣೆ ಮಾಡುತ್ತೆ. ಇದ್ರ ಮೂಲಕ ಇದು ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಅದಲ್ಲದೆ ಇದು ನಮ್ಮಲ್ಲಾಗುವಂತಹ ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ಗಳನ್ನ ಕಡಿಮೆ ಮಾಡಿ ನಮ್ಮಲ್ಲಿ ಪುನರ್ಯೌವನಗೊಳಿಸುತ್ತೆ. ಅದರಿಂದ ಹೆಚ್ಚಾಗಿ ಇದನ್ನು ಶೀತ, ಕೆಮ್ಮು ಹಾಗೂ ಹೆಣ್ಣು ಮಕ್ಕಳಲ್ಲಿ ಉಂಟಾಗುವಂತಹ ವಿವಿಧ ರೀತಿಯ ಅಸ್ವಸ್ಥತೆಗಳ ನಿವಾರಣೆಗೆ ಕೂಡ ಇದನ್ನು ಉಪಯೋಗ ಮಾಡ್ತಾರೆ. ಅಲ್ಲದೆ ಕ್ಯಾನ್ಸರ್ ಜೀವಕೋಶಗಳನ್ನು ಕೊಲ್ಲೋ ಮೂಲಕ ಕ್ಯಾನ್ಸರ್ ರೋಗವನ್ನು ಕೂಡ ತಡೆಯುತ್ತೆ. ಹಾಗೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ. ನಂತರ ನಿದ್ದೆಯನ್ನು ಕೂಡ ಪ್ರಚೋದನೆ ಮಾಡುತ್ತೆ. ಹೀಗೆ ಬಹಳಷ್ಟು ಉಪಯೋಗ ಇರುವಂತಹ ಈ ಅಶ್ವಗಂಧ, ಇದಿಷ್ಟು ಔಷಧೀಯ ಸಸ್ಯವಾದಂಥ ಅಶ್ವಗಂಧದ ಕುರಿತು ಮಾಹಿತಿ. ಧನ್ಯವಾದಗಳು.